ನರಹರಿ ಮತ್ತು ಶ್ರೀನಿವಾಸರ ಗೆಳೆತನದ ಮಹತ್ವವನ್ನು ವಿವರಿಸಿ. ಶುಭಮಂಗಳ ನಾಟಕದಲ್ಲಿ ನರಹರಿ ಮತ್ತು ಶ್ರೀನಿವಾಸರ ಗೆಳೆತನವು ಕಥೆಯ ಪ್ರಮುಖ ಅಂಶವಾಗಿದ್ದು, ನಿಜವಾದ ಸ್ನೇಹದ ಮೌಲ್ಯವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಇವರಿಬ್ಬರ ನಡುವಿನ ಸ್ನೇಹವು ಸಾಮಾನ್ಯ ಪರಿಚಯಕ್ಕಿಂತ ಹೆಚ್ಚಿನದು. ಅದು ಪರಸ್ಪರ ನಂಬಿಕೆ, ಗೌರವ ಮತ್ತು ಸಹಕಾರದ ಮೇಲೆ ನಿರ್ಮಿತವಾಗಿದೆ. ನರಹರಿ ಮತ್ತು ಶ್ರೀನಿವಾಸರು ಜೀವನದ ಹಲವು ಸಂದರ್ಭಗಳಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತು ಸಂಕಷ್ಟಗಳನ್ನು, ಸಂತೋಷಗಳನ್ನು ಹಂಚಿಕೊಳ್ಳುತ್ತಾರೆ. ಈ ಸ್ನೇಹವು ಅವರ ವ್ಯಕ್ತಿತ್ವದ ಉನ್ನತ ಗುಣಗಳನ್ನು ಹೊರಹಾಕುತ್ತದೆ. ನರಹರಿ ಒಬ್ಬ ನಿಷ್ಠಾವಂತ ಸ್ನೇಹಿತನಾಗಿ ಶ್ರೀನಿವಾಸನಿಗೆ ಸದಾ ನೆರವಾಗುತ್ತಾನೆ. ಅವನಿಗೆ ಎದುರಾಗುವ ಸಮಸ್ಯೆಗಳಲ್ಲಿ ಸಲಹೆ ನೀಡುವುದು, ಅವನ ಸಂಕಷ್ಟಗಳಲ್ಲಿ ಕೈ ಹಿಡಿದು ನಿಲ್ಲುವುದು ಇವುಗಳು ನರಹರಿಯ ಸ್ನೇಹದ ಮುಖ್ಯ ಲಕ್ಷಣವಾಗಿವೆ. ಅದೇ ರೀತಿ ಶ್ರೀನಿವಾಸನು ಕೂಡ ನರಹರಿಯ ಮೇಲೆ ಅಪಾರ ನಂಬಿಕೆಯನ್ನಿಟ್ಟುಕೊಂಡಿದ್ದು, ಅವನ ಅಭಿಪ್ರಾಯಗಳನ್ನು ಗೌರವಿಸುತ್ತಾನೆ. ಇವರಿಬ್ಬರ ನಡುವಿನ ಈ ಪರಸ್ಪರ ನಂಬಿಕೆ ಅವರ ಸ್ನೇಹವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಇವರ ಸ್ನೇಹದ ಮತ್ತೊಂದು ಮುಖ್ಯ ಅಂಶವೆಂದರೆ ನಿಸ್ವಾರ್ಥತೆ. ನರಹರಿ ಮತ್ತು ಶ್ರೀನಿವಾಸರು ತಮ್ಮ ವೈಯಕ್ತಿಕ ಲಾಭಕ್ಕಿಂತ ಸ್ನೇಹದ ಮೌಲ್ಯವನ್ನು ಹೆಚ್ಚು ಮಹತ್ವವಾಗಿಟ್ಟುಕೊಳ್ಳುತ್ತಾರೆ. ಅವರು ಒಬ್ಬರ ಹಿತಕ್ಕಾಗಿ ಮತ್ತೊಬ್ಬರು ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಈ ಗುಣವು ನಿಜವಾದ ಸ್ನೇಹದ ಸಾರವನ್ನು ತೋರಿಸುತ್ತದೆ. ಇಂದಿನ ಸಮಾಜದಲ್ಲಿ ಸ್ವಾರ್ಥಪರ ಸಂಬಂಧಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಇವರ ಸ್ನೇಹವು ಆದರ್ಶ ಮಾದರಿಯಾಗಿದೆ. ಹಾಗೆಯೇ ಇವರ ಸ್ನೇಹವು ಜೀವನದ ಮಹತ್ವದ ನಿರ್ಧಾರಗಳಲ್ಲಿಯೂ ಪರಿಣಾಮ ಬೀರುತ್ತದೆ. ಕುಟುಂಬ, ವಿವಾಹ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ಅವರು ಪರಸ್ಪರ ಸಲಹೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಇದರಿಂದ ಅವರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಮೂಲಕ ಸ್ನೇಹವು ಕೇವಲ ಮನೋರಂಜನೆಗೆ ಮಾತ್ರವಲ್ಲ, ಜೀವನದ ಮಾರ್ಗದರ್ಶನಕ್ಕೂ ಅಗತ್ಯವೆಂಬುದನ್ನು ಈ ನಾಟಕ ತಿಳಿಸುತ್ತದೆ. ಕೊನೆಯಲ್ಲಿ ನರಹರಿ ಮತ್ತು ಶ್ರೀನಿವಾಸರ ಗೆಳೆತನವು ನಂಬಿಕೆ, ಪ್ರೀತಿ, ತ್ಯಾಗ, ಪರಸ್ಪರ ಗೌರವದ ಮೇಲೆ ಆಧಾರಿತವಾಗಿರುವುದರಿಂದ ಅದು ಶಾಶ್ವತ ಮತ್ತು ಅರ್ಥಪೂರ್ಣವಾಗಿರುತ್ತದೆ. ಈ ಸ್ನೇಹವು ನಮಗೆ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ. ನಿಜವಾದ ಸ್ನೇಹವು ಸಂಕಷ್ಟಗಳಲ್ಲಿ ಪರೀಕ್ಷೆಗೆ ಒಳಗಾಗುತ್ತದೆ ಮತ್ತು ಅದನ್ನು ಉಳಿಸಿಕೊಳ್ಳುವುದು ಜೀವನದ ದೊಡ್ಡ ಸಂಪತ್ತಾಗಿದೆ. ಆದ್ದರಿಂದ ಇವರ ಗೆಳೆತನವು ಕೇವಲ ಕಥೆಯ ಒಂದು ಭಾಗವಲ್ಲ, ಅದು ಮಾನವ ಸಂಬಂಧಗಳ ಮಹತ್ವವನ್ನು ತೋರಿಸುವ ಒಂದು ಉತ್ತಮ ಉದಾಹರಣೆಯಾಗಿದೆ.